9 ಉಗ್ರ ತಾಣಗಳು ಇದೇನ್ ಕಾಡ್ನೊಳಗಿದ್ದಂತ ಕ್ಯಾಂಪ್ಗಳಲ್ಲ, ನಗರ ಪ್ರದೇಶದಲ್ಲಿ ಇದ್ದಂತ ಉಗ್ರ ತಾಣಗಳು. ಮಸೀದಿ, ಮನೆ, ಕಟ್ಟಡದ ಒಳಗೆ ಹಾಯಾಗಿ ಮಲಗಿದ್ದಂತ ಕ್ರಿಮಿಗಳನ್ನ ಭಾರತೀಯ ಸೇನೆ ಹುಟ್ಟಡಗಿಸಿದೆ. ರಕ್ತ ಹರಿಸೋದಕ್ಕೆ ಹೊಂಚು ಹಾಕ್ತಿದ್ದವರು ಬೆಳಿಗ್ಗೆ ವೇಳೆ ಹೆಣವಾಗಿದ್ರು. ಆಪರೇಷನ್ ಸಿಂಧೂರ ಹೇಗಿತ್ತು, ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ರಕ್ತಕ್ಕೆ ರಕ್ತ, ಉಗ್ರ ದಾಳಿಗೆ ಪ್ರತೀಕಾರ, ಏಟಿಗೆ ಏಟು, ಉತ್ತರಕ್ಕೆ ಪ್ರತ್ಯುತ್ತರ. ನುಗ್ಗುತ್ತೀವಿ, ನುಗ್ಗಿ ಹೊಡಿತೀವಿ, ಬಾಲ ಬಿಚ್ಚಿದ್ರೆ ಮಟ್ಟ ಹಾಕ್ತೀವಿ. ನಮ್ಮ ತಂಟೆಗೆ ಬಂದ್ರೆ ತಲೆಗಳು ಉಳಿಯಲ್ಲ. ಉಗ್ರನೆಲೆ ಧ್ವಂಸ ಮಾಡದೆ ಬಿಡಲ್ಲ. ಇದು ನರ ರಾಕ್ಷಸರ ವಿರುದ್ಧ ಭಾರತ ಮಾಡಿದ್ದ ಪ್ರತೀಕಾರದ ಪ್ರತಿಜ್ಞೆ. ಆ ಪ್ರತೀಕಾರಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಆಪರೇಷನ್ ಸಿಂಧೂರ, ನರ ರಾಕ್ಷಸರ ನೆಲೆ ಛಿದ್ರ ಛಿದ್ರ, ರಕ್ತದಾಹಿಗಳ ಸಂಹಾರ, ಉಗ್ರರ ದಾಳಿಗೆ ಪ್ರತೀಕಾರ. 25 ನಿಮಿಷ, ಮಧ್ಯರಾತ್ರಿ 1:44. ಪಿಒಕೆಯಲ್ಲಿದ್ದ 5, ಪಾಕಿಸ್ತಾನದಲ್ಲಿದ್ದ 4 ಉಗ್ರ ಕ್ಯಾಂಪ್ ರಕ್ತ ಸಿಕ್ತವಾಗಿವೆ. ರಕ್ತ ಹರಿಸಿ, ರಕ್ತ ಕಡಿದು, ನಾಳೆ ರಕ್ತ ಹರಿಸಬೇಕೆಂದು ಹೊಂಚು ಹಾಕಿ ಮಲಗಿದ್ದ ಉಗ್ರರ ಸಂಹಾರವಾಗಿದೆ. ಒಂದೊಂದು ದೃಶ್ಯವೂ ಉಗ್ರರ ನರನಾಡಿಯನ್ನೇ ನಡುಗಿಸುವಂತಿದೆ. ಆ ದೃಶ್ಯಗಳನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಆಪರೇಷನ್ ಸಿಂಧೂರ ನಂಬರ್ 1, ನರಹಂತಕರ 9 ನೆಲೆ ಧ್ವಂಸ. ಕಗ್ಗತ್ತಲ ರಾತ್ರಿ, ಮಿಡ್ ನೈಟ್ ಕಾರ್ಯಾಚರಣೆ. ಭಾರತದ 3 ಸೇನೆಗಳು ಉಗ್ರರನ್ನ ಬೇಟೆಯಾಡಿವೆ. ರಾತ್ರಿ ತಿಂದು ಗಡಾದಾಗಿ ಮಲಗಿದ್ದ ಉಗ್ರರ ರುಂಡ ಚಂಡಾಡಲಾಗಿದೆ. ಇಲ್ಲಿ ನೋಡಿ, ಇದು ಮರ್ಕಜ್ ಸುಭಾನ್ ಅಲ್ಲಾ ಮಸೀದಿ. ಮಸೀದಿಯೊಳಗೆ ಉಗ್ರರು ಅಡಗಿದ್ದಾರೆಂಬ ಖಚಿತ ಮಾಹಿತಿ ಪಡೆದ ಸೇನೆ ಇಡೀ ಮಸೀದಿಯನ್ನೇ ಹೊಡೆದುರುಳಿಸಿದೆ. ಉಗ್ರರ ಅಡಗುದಾಣಗಳನ್ನ ಗುರಿಯಾಗಿಸಿಕೊಂಡು ನುಗ್ಗಿದ ಕ್ಷಿಪಣಿಗಳು ಉಗ್ರ ಸಾಮ್ರಾಜ್ಯವನ್ನ ಸರ್ವನಾಶ ಮಾಡಿವೆ. ಆಪರೇಷನ್ ಸಿಂಧೂರ ನಂಬರ್ 2, ಕಟ್ಟಡ, ಮಸೀದಿಗಳು ಧಗಧಗ. ಉಗ್ರರ ನೆಲೆಗಳ ಮೇಲೆ ದಾಳಿಯಾಗ್ತಿದ್ದಂತೆ ಉಗ್ರರ ಕ್ಯಾಂಪ್ಗಳು ಬೆಂಕಿಯ ಕೆನ್ನಾಲಿಗೆಯಲ್ಲಿ ಸುಟ್ಟು ಹೋಗಿವೆ. ಮಸೀದಿಯನ್ನೇ ಟ್ರೈನಿಂಗ್ ಕ್ಯಾಂಪ್ಗಳನ್ನಾಗಿಸಿಕೊಂಡಿದ್ದ ಉಗ್ರರ ತಾಣಗಳು ಭಸ್ಮವಾಗಿವೆ. ಆಪರೇಷನ್ ಸಿಂಧೂರ ನಂಬರ್ 3, ಮಿಸೈಲ್ ಅಟ್ಯಾಕ್ಗೆ ಬೆಚ್ಚಿಬಿದ್ದ ಪಾಕಿಸ್ತಾನ. ಇಲ್ಲಿ ನೋಡಿ, 16 ಕಟ್ಟಡಗಳು ಹೊತ್ತಿ ಉರಿಯುತ್ತಿವೆ. ಇಲ್ಲಿ ಏನಾಗ್ತಿದೆಯಂತ ಬೈಕ್ನಲ್ಲಿ ಹೋಗ್ತಿದ್ದವರು ದಂಗು ಬಡಿದಂತೆ ನೋಡ್ತಿದ್ರು. ಅಷ್ಟರಲ್ಲಿ ಮತ್ತೊಂದು ಮಿಸೈಲ್ ರಣವೇಗದಲ್ಲಿ ನುಗ್ಗಿತ್ತು, ಉಗ್ರ ನೆಲೆಯನ್ನ ಪುಡಿಗಟ್ಟಿತ್ತು. ಇದನ್ನು ನೋಡ್ತಿದ್ದಂತೆ ಬೈಕ್ನಲ್ಲಿ ಹೋಗ್ತಿದ್ದವರು ದಂಗಾಗಿ ಬೇರಿ ಕಿತ್ತಿದ್ದಾರೆ. ಇಲ್ಲಿ ಏನಾಯ್ತು ಅಂತ ಗೊತ್ತಾಗುವಷ್ಟರಲ್ಲಿ ಬಹಾಲ್ಪುರ್ ಮರ್ಡಿಕೆ ಆಸ್ಪತ್ರೆ ಸಾವಿನ ಮನೆಯಾಗಿತ್ತು. ಉಗ್ರರ ಹೆಣಗಳು ಆಸ್ಪತ್ರೆಯ ಶವಗಾರ ಸೇರಿತ್ತು. ಆಪರೇಷನ್ ಸಿಂಧೂರ ನಂಬರ್ 4, ಮಸೀದಿ, ಮನೆ, ಕ್ಯಾಂಪ್ ಉಡಿ. ರಾತ್ರಿ ರಕ್ತ ಚೆಲ್ಲಾಡಿಕೊಂಡು 100ಕ್ಕೂ ಹೆಚ್ಚು ಉಗ್ರರು ಸತ್ತಿದ್ರೆ ಅಳಿದುಳಿದವರಿಗೆ ಏನಾಯ್ತು ಅಂತ ಗೊತ್ತಾಗ್ಲೇ ಇಲ್ಲ. ಬೆಳಗ್ಗೆ ಎದ್ದು ನೋಡಿದ ರಕ್ತ ಪಿಪಾಸುಗಳು ಶಾಕ್ ಆಗಿದ್ರು. ಉಗ್ರರು ಅಡಗಿದ್ದ ಮಸೀದಿ, ಮನೆ, ಕ್ಯಾಂಪ್ಗಳು ನೆಲಕಚ್ಚಿದ್ವು, ಅಸ್ಥಿ ಪಂಜರದಂತೆ ನೇತಾಡಿದ್ವು. ಆಪರೇಷನ್ ಸಿಂಧೂರ ನಂಬರ್ 5, ಬೀದಿ ಹೆಣವಾದ ಉಗ್ರರು. ಸ್ಮಶಾನವಾದ ಕಟ್ಟಡಗಳ ಮಧ್ಯೆ ನರರಾಕ್ಷಸರು ಹೆಣವಾಗಿದ್ರು. ಮುಜಾಫರ್ ನಗರದಲ್ಲಿ ಬೀದಿ ಹೆಣವಾಗಿ ಬಿದ್ದಿದ್ದ ಉಗ್ರರನ್ನ ಸಾಗಿಸಲಾಯಿತು. ಭಾರತೀಯ ಸೇನೆ ದಾಳಿಗೆ ಉಗ್ರ ರಾಕ್ಷಸರು ಖತಮ್ ಆಗಿದ್ದಾರೆ. ಎಲಿಟಿ ಉಗ್ರ ಹಫೀಜ್ ಅಬ್ದುಲ್ ಮಲಿಕ್ ಮತ್ತು ಎಲಿಟಿ ಕಮಾಂಡರ್ ಮುದಾಸಿರ್ ಕಥೆಯು ಫಿನಿಶ್ ಆಗಿದೆ. ಉಗ್ರ ಬುದ್ದುದ್ದೀನನ್ನ ಸಂಹಾರ ಮಾಡಿದ ಸೇನೆ ಮುಂಬೈ ದಾಳಿಕೋರ ಅಜ್ಮಲ್ ಕಸಾಬ್ ತರಬೇತಿ ಪಡೆದಿದ್ದ ಉಗ್ರ ನೆಲೆಯನ್ನ ಧ್ವಂಸಗೊಳಿಸಲಾಗಿದೆ. ಡೇವಿಡ್ ಹೆಡ್ಲಿ ಟ್ರೈನಿಂಗ್ ಪಡೆದಿದ್ದ ಉಗ್ರರ ನೆಲೆ ಉಡೀಸಾಗಿದೆ. ಇದರ ಜೊತೆಗೆ ಜೆಇಎಂ ಉಗ್ರ ಸಂಘಟನೆಯ ಅಡಗುತಾಣ ಹೇಳ ಹೆಸರಿಲ್ಲದಂತೆ ಅಡಗಿ ಹೋಗಿದೆ. ಇದೆಲ್ಲ ದೃಶ್ಯಗಳು ನರಹಂತಕರ ಬೇಟೆಗೆ ಸಾಕ್ಷಿಯಾಗಿದೆ. ನಟ್ಟ ನಡುರಾತ್ರಿಯಲ್ಲಿ ಅಟ್ಯಾಕ್ ಮಾಡಿದ ಭಾರತೀಯ ಸೇನೆ 3 ಸಂದೇಶ ರವಾನಿಸಿದೆ. ನಮ್ಮ ತಂಟೆಗೆ ಬಂದ್ರೆ ಹುಷಾರ್ ಅಂತ ಪಾಕಿಸ್ತಾನಕ್ಕೆ ಬಿಸಿ ನೀರು ಕಾಯಿಸಿದೆ. ಹಾಗೆಯೇ ಬಾಲ ಬಿಚ್ಚಿದ್ರೆ ದಮನ ಮಾಡದೆ ಬಿಡಲ್ಲ ಎಂದು ಉಗ್ರರಿಗೆ ಮುಟ್ಟಿ ನೋಡಿಕೊಳ್ಳುವಂತ ಸಂದೇಶ ಮುಟ್ಟಿಸಿದೆ. ಹಾಗೆಯೇ ಈ ಹಿಂದೆ ಬಾಲಾಕೋಟ್ ದಾಳಿ ನಡೆದಾಗ ಸಾಕ್ಷ್ಯ ಕೇಳಿದ್ದವರಿಗೂ ಸೇನೆ ಬಗ್ಗೆ ಟೀಕೆ ಮಾಡುವ ಟೀಕಾಸುರರಿಗೂ ಭಾರತೀಯ ಸೇನೆ ವಿಡಿಯೋ ಸಮೇತ ಸಾಕ್ಷ್ಯ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.